ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಕಾಂತಾರ ಕಳೆದ 10 ದಿನಗಳಿಂದ ಎಲ್ಲೆಲ್ಲೂ ಕಾಂತಾರದ್ದೇ ಹವಾ, ಕಾಂತಾರದ್ದೇ ಸದ್ದು. ತುಳುನಾಡಿನ ದೈವಗಳ ಶಕ್ತಿ ಹಾಗೂ ಅವುಗಳ ಮೇಲಿನ ಭಕ್ತಿಯ ಕುರಿತ ಮಹಾದೃಶ್ಯ ಕಾವ್ಯವನ್ನ ತೆರೆ ಮೇಲೆ ಅದ್ಧೂರಿಯಾಗಿ ತೋರಿಸಿರೋ ರಿಷಬ್ ಶೆಟ್ಟಿ ಅವರ ಪ್ರಯತ್ನಕ್ಕೆ ಇಡೀ ಭಾರತವೇ ಶರಣಾಗಿದೆ. ಚಿತ್ರ ನೋಡಿ ದೈವಿಕ ಭಾವನೆ ಮತ್ತು ಮೈ ನವಿರೇಳಿಸುವ ಫೀಲಿಂಗ್ನಿಂದ ಆಚೆ ಬರುವ ಪ್ರೇಕ್ಷಕರು ಚಿತ್ರಕ್ಕೆ ಇವತ್ತಿಗೂ ಉಘೇ ಅಂತಿದ್ದಾರೆ. ಸಿನಿಮಾವನ್ನ ಸಿನಿಮಾವಾಗಿ ನೋಡಬೇಕು ಅಂತಾರೆ. ಆದರೆ ಥಿಯೇಟರ್ಗಳಲ್ಲಿ ಕಾಂತಾರ ಚಾಪ್ಟರ್ 1 ನೋಡಿದ ಹಲವರು ಸುಮ್ಮನೆ ಥಿಯೇಟರಿಂದ ಆಚೆ ಬರ್ತಾ ಇಲ್ಲ, ಬದಲಾಗಿ ಮೈ ಮೇಲೆ ತಮಗೇ ದೈವ ಬಂದಂತೆ ವರ್ತಿಸ್ತಿದ್ದಾರೆ. ಅದರಲ್ಲೂ ಕೆಲವರ ವರ್ತನೆ ನೋಡಿದರೆ ನಿಜಕ್ಕೂ ಆತಂಕ ಸೃಷ್ಟಿಯಾಗ್ತಾ ಇದೆ. ಈ ರೀತಿಯ ಭಾವನೆಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತಿಗೂ ಪರ ವಿರೋಧ ಚರ್ಚೆ ನಡೀತಾ ಇದೆ. ಮೈ ಮೇಲೆ ದೈವ ಬಂದಂತೆ ಅನುಕರಣೆ ಮಾಡುವವರ ವಿರುದ್ಧ ದೈವ ನರ್ತಕರು, ದೈವಾರಾಧಕರು ಸಿಡಿದೆದ್ದಿದ್ದಾರೆ. ದೈವ ಕ್ಷೇತ್ರದಲ್ಲಿ ಅಂತಹವರ ವಿರುದ್ಧ ದೈವಕ್ಕೆ ದೂರು ಕೊಟ್ಟಿದ್ದಾರೆ. ಅಷ್ಟಕ್ಕೂ ದೈವ ನರ್ತಕರು, ದೈವಾರಾಧಕರು ಸಿಡಿದೆದ್ದು ದೂರು ನೀಡಿದ್ದು ಬೇರಾರಿಗೂ ಅಲ್ಲ, ತುಳುನಾಡಿನ ಪ್ರಬಲ ದೈವಗಳಲ್ಲಿ ಒಂದಾಗಿರೋ ಪಿಲಿಚಂಡಿಗೆ. ತುಳುನಾಡಿನ ಶಕ್ತಿ ದೇವತೆಗಳಲ್ಲಿ ಪಿಲಿಚಂಡಿ ಕೂಡ ಒಂದು. ನೀವು ಕಾಂತಾರ ಸಿನಿಮಾ ನೋಡಿದರೆ ಕ್ಲೈಮ್ಯಾಕ್ಸ್ನಲ್ಲಿ ಟ್ವಿಸ್ಟ್ ಕೊಡೋಳೆ ಈ ಪಿಲಿಚಂಡಿ. ಆ ತಿರುವು ನಿಜಕ್ಕೂ ಮೈ ನವಿರೀಳಿಸುವ ತಿರುವು. ಇಂತಹ ಪಿಲಿಚಂಡಿಯ ಮುಂದೆ ದೈವಾರಾಧನೆಯ ಅಪಹಾಸ್ಯದ ವಿರುದ್ಧ ದೈವ ನರ್ತಕರು, ದೈವಾರಾಧಕರು ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಪೆರಾರ ಕ್ಷೇತ್ರದಲ್ಲಿ ನಡೆದ ಪುದರ್ ಮೆಚ್ಚಿ ನೇಮದಲ್ಲಿ ಪಿಲಿಚಂಡಿ ಹಾಗೂ ಬಲವಂಡಿ ದೈವದ ಮುಂದೆ ನೋವು ತೋಡ್ಕೊಂಡಿದ್ದಾರೆ. ಈ ಪ್ರಾರ್ಥನೆ ವೇಳೆ ದೈವ ನರ್ತಕನ ಮೇಲೆ ಆವಾಹನೆಯಾದ ಪಿಲಿಚಂಡಿ ದೈವವನ್ನ ಅನುಕರಣೆ ಮಾಡೋರಿಗೆ ತಕ್ಕ ಶಾಸ್ತಿ ಮಾಡೋ ಎಚ್ಚರಿಕೆ ಕೊಟ್ಟಿದೆ. ನನ್ನನ್ನ ಅಪಚಾರ ಮಾಡುವವರಿಗೆ ಬುದ್ಧಿ ಕಲಿಸ್ತೀನಿ, ಅವರಿಗೆ ಹುಚ್ಚು ಹಿಡಿಯುವಂತೆ ಮಾಡ್ತೀನಿ, ನನ್ನ ಹೆಸರಲ್ಲಿ ದುಡ್ಡು ಮಾಡ್ತಿರೋರನ್ನ ನೋಡಿಕೊಳ್ತೀನಿ ಅಂತ ಪಿಲಿಚಂಡಿ ದೈವ ಎಚ್ಚರಿಕೆ ಕೊಟ್ಟಿದೆ. ನಿಮಗೊಂದು ವಿಷಯ ನಾವಿಲ್ಲಿ ಹೇಳಲೇಬೇಕು. ನಿಮಗೆ ಈಗಾಗಲೇ ಹೇಳಿರುವಂತೆ ತುಳುನಾಡಿನಲ್ಲಿ ಸಾವಿರಾರು ಶಕ್ತಿ ದೈವಗಳಿದೆ. ಆ ಎಲ್ಲ ದೈವಗಳಿಗೂ ಅದರದ್ದೇ ಆದ ವೈಶಿಷ್ಟ್ಯವಿದೆ, ನಿಯಮಗಳಿದೆ. ಹಾಗೆ ನೋಡಿದರೆ ತುಳುನಾಡಿನ ಇತಿಹಾಸದಲ್ಲಿ ಕಂಡಲ್ಲಿ ದೈವ ಬರುವಂತಹ ಪದ್ಧತಿ ಇಲ್ಲವೇ ಇಲ್ಲ. ಪವಿತ್ರ ಕ್ಷೇತ್ರಗಳಲ್ಲಿ ಹಾಗೂ ದೈವ ಆವಾಹನೆಗೆ ಅದರದ್ದೇ ಆದ ನಿಯಮಗಳಿವೆ. ಆದರೆ ಈಗೀಗ ಮಹಿಳೆಯರು ದೈವ ಬಂದಂತೆ ವರ್ತಿಸ್ತಿದ್ದಾರೆ. ಈ ಎಲ್ಲ ಕಾರಣಗಳಿಂದಾನೇ ಪಿಲಿಚಂಡಿ ದೈವ ಬೇಸರಗೊಂಡಿದ್ದು ನನ್ನನ್ನು ಅಪಚಾರ ಮಾಡುವವರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಅಷ್ಟೇ ಅಲ್ಲ, ಪಿಲಿಚಂಡಿ ಮುಂದೆ ಅಳಲು ತೋಡಿಕೊಂಡ ದೈವಾರಾಧಕರಿಗೆ ಏನ್ ಬೇಕಾದರೂ ಆಗಲಿ, ನೀವು ಮುಂದುವರಿಯಿರಿ ಅಂತ ಅಭಯ ನೀಡಿದೆ. ಅದ್ಯಾವಾಗ ನನ್ನನ್ನು ಅಪಚಾರ ಮಾಡುವವರಿಗೆ ಹುಚ್ಚು ಹಿಡಿಸ್ತೀನಿ, ನನ್ನ ಹೆಸರಲ್ಲಿ ದುಡ್ಡು ಮಾಡೋರನ್ನ ನೋಡಿಕೊಳ್ತೀನಿ ಅಂತ ಪಿಲಿಚಂಡಿ ದೈವ ಹೇಳಿತೋ, ಈ ವಿಡಿಯೋ ವೈರಲ್ ಆಯಿತೋ, ದೈವದ ಹೇಳಿಕೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡ್ತಿದೆ. ಆದರೆ ಸೋಷಿಯಲ್ ಮೀಡಿಯಾ ಬಳಸೋ ಕೆಲವರ ಅತಿರೇಕ ಹೇಗಿದೆ ಅಂದರೆ, ಪಿಲಿಚಂಡಿ ದೈವದ ನುಡಿ ಬಗ್ಗೆಯೇ ಸಾಮಾಜಿಕ ಜಾಲತಾಣದಲ್ಲಿ ಅಪಹಾಸ್ಯ ಮಾಡಲಾಗ್ತಾ ಇದೆ. ಅದು ಕೂಡ ಹಳೆಯ ಕಾಂತಾರ ಸಿನಿಮಾದ ಡೈಲಾಗ್ ಬಳಸಿ ದೈವದ ನುಡಿಯನ್ನ ಟೀಕೆ ಮಾಡ್ತಿದ್ದಾರೆ. ನೀವು ಕಾಂತಾರದ ಮೊದಲ ಭಾಗವನ್ನು ನೋಡಿದರೆ ಆ ಚಿತ್ರದ ಓಪನಿಂಗ್ ಸೀನ್ನಲ್ಲಿ ಈ ಸೀನ್ ಬರುತ್ತೆ. ಜಾಗ ಕೇಳಲು ಬಂದ ಭೂ ಮಾಲೀಕನಿಗೆ ದೈವ ಎಚ್ಚರ ನೀಡುವ ಟೈಮ್ನಲ್ಲಿ ಆತ ಇದು ದೈವ ಹೇಳಿದ್ದ ಅಥವಾ ದೈವ ನರ್ತಕ ಹೇಳಿದ್ದ ಅಂತ ಪ್ರಶ್ನೆ ಮಾಡ್ತಾನೆ. ಅದೇ ರೀತಿ ದೈವದ ಅನುಕರಣೆ ಮಾಡ್ತಿರೋರ ಬಗ್ಗೆ ಪಿಲಿಚಂಡಿ ನೀಡ್ತಾ ಇರೋ ಎಚ್ಚರಿಕೆಯನ್ನ ದೈವ ನೀಡಿದ್ದ, ದೈವ ನರ್ತಕ ನೀಡಿದ್ದ ಅಂತ ಟೀಕಿಸಲಾಗ್ತಿದೆ. ಪಿಲಿಚಂಡಿ ಅಂದ ತಕ್ಷಣ ನಿಮಗೊಂದು ಪ್ರಶ್ನೆ ಮೂಡುತ್ತೆ. ಕಾಂತಾರ ಸಿನಿಮಾ ನೋಡಿದ ಮೇಲೆ ನಿಮಗೆ ಪಂಜುರ್ಲಿ ದೈವದ ಬಗ್ಗೆ ಗೊತ್ತಾಗಿತ್ತು, ಗುಳಿಗ ಅದೆಷ್ಟು ಉಗ್ರರೂಪಿ ಅನ್ನೋದು ತಿಳಿದಿತ್ತು. ಆದರೆ ಯಾರಿದು ಪಿಲಿಚಂಡಿ ಅಂತ ಕೇಳಿದರೆ, ಈ ದೈವ ಕಾಂತಾರದ ಕ್ಲೈಮ್ಯಾಕ್ಸ್ನಲ್ಲಿ ಬಂದು ಹೋಗೋ ಶಕ್ತಿಶಾಲಿ ದೈವವಾಗಿದೆ. ಪಿಲಿಚಂಡಿ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಯಾಕೆ ಬರ್ತಾಳೆ ಅನ್ನೋದಕ್ಕೆ ನೀವು ಸಿನಿಮಾವನ್ನು ನೋಡಲೇಬೇಕು. ಅಷ್ಟಕ್ಕೂ ಪಿಲಿಚಂಡಿ ಅಂದರೆ ಯಾರು ಅಂದರೆ, ನಾಡ ದೇವತೆ ಚಾಮುಂಡೇಶ್ವರಿ ತಾಯಿ ಇದ್ದಾಳಲ್ಲ, ಆ ತಾಯಿಯ ಮತ್ತೊಂದು ಸ್ವರೂಪವೇ ಪಿಲಿಚಂಡಿ, ಪಿಲಿ ಚಾಮುಂಡಿ. ಆದರೆ ಚಾಮುಂಡಿ ತಾಯಿಗೂ ಪಿಲಿಚಂಡಿಗೂ ಕೆಲವೊಂದು ವ್ಯತ್ಯಾಸಗಳಿದೆ. ತುಳುನಾಡಿನ ಕೃಷಿಗೆ ಮತ್ತು ಜನರ ಜೀವಕ್ಕೆ ಹಂದೆಯಿಂದ ತೊಂದರೆಯಾದ ಒಂದು ಟೈಮ್ನಲ್ಲಿ ಪಂಜುರ್ಲಿಯ ಆರಾಧನೆ ನಡೆಯುತ್ತೆ. ಮಾತೃ ಪ್ರಧಾನವಿರುವ ಕುಟುಂಬದಲ್ಲಿ ಹೆಚ್ಚಾಗಿ ಮೂಲ ದೈವದ ರೂಪದಲ್ಲಿ ಪಂಜುರ್ಲಿ ಆರಾಧನೆ ನಡೆಯುತ್ತೆ. ಅದರ ಜೊತೆಯಲ್ಲೇ ಕಲ್ಲುರ್ಟಿ ದೈವವೂ ಇದ್ದು ಅಣ್ಣ ತಂಗಿಯರ ಕಲ್ಪನೆಯಲ್ಲಿಯೂ ಆರಾಧನೆ ನಡೆಯುತ್ತೆ.
ಅದೇ ಪ್ರಕಾರ ಒಮ್ಮೆ ಹುಲಿಯಿಂದ ಸಮಸ್ಯೆಯಾದಾಗ ಹುಲಿಯನ್ನ ದೈವರೂಪವಾಗಿ ಆರಾಧಿಸಲಾಗುತ್ತೆ. ಪಿಲಿ ಅಂದ್ರೆ ಹುಲಿ ಅಂತಾನೇ ಅರ್ಥ. ಕೃಷಿಗೆ ಹಾಗೂ ಜನರ ಬದುಕಿಗೆ ಹುಲಿಯಿಂದ ಯಾವುದೇ ತೊಂದರೆ ಆಗದೇ ಇರಲಿ ಅನ್ನೋ ಕಲ್ಪನೆಯಲ್ಲಿ ಈ ಪಿಲಿ ಚಾಮುಂಡಿ ದೈವದ ಆರಾಧನೆ ಆರಂಭವಾಗಿದೆ. ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ದೈವದ ವೇಷ ಹಾಕೋದಕ್ಕೆ ಸಾಕಷ್ಟು ನಿಯಮ ನಿಷ್ಠೆಗಳನ್ನು ಅನುಸರಿಸಿರೋ ಬಗ್ಗೆ ಅವರೇ ಹೇಳ್ಕೊಂಡಿದ್ದಾರೆ. ಆದರೆ ಸಿನಿಮಾ ನೋಡಿಕೊಂಡು ಬಂದ ಹಲವರು ಯಾವುದೇ ನಿಯಮ ನಿಷ್ಠೆ ಇಲ್ಲದೆ ದೈವದ ಅನುಕರಣೆ ಮಾಡ್ತಾ ಇರೋದು ನಿಜಕ್ಕೂ ಅಪಚಾರ ಅನ್ನೋದು ದೈವನರ್ತಕರ ವಾದ. ನಮ್ಮದು ದೈವಿಕ ನಾಡು. ಇಂತಹ ಪುಣ್ಯಭೂಮಿಯಲ್ಲಿ ಹುಟ್ಟಿರೋ ನಾವು ದೇವರು ದಿಂಡ್ರು ದೈವ ಯಾವುದೇ ಇರಲಿ ಪೂಜಿಸದಿದ್ರೂ ಸರಿ, ಆದರೆ ಅಪಚಾರವಾಗುವ ಯಾವುದೇ ಕೃತ್ಯ ಎಸಗಬಾರದು ಅನ್ನೋದನ್ನು ಮನದಟ್ಟು ಮಾಡ್ಕೋಬೇಕು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.